ಗುಡ್ ಮಾರ್ನಿಂಗ್ ಡೇ 3. ಇವತ್ತು ಬೆಳಗ್ಗೆ ಟೈಮ್ ಇವಾಗ 6:46. ನಾವಿವತ್ತು ಬೆಳಗ್ಗಿನ ಫೀಲ್ಡ್ಗೆ ಹೋಗ್ತಾಯಿದ್ದೀನಿ. ಇವತ್ತು ಊರ ಉಲ್ಲಳ್ಳಿ ಅಂತೇಳಿ ಮೈಸೂರು ಹತ್ರ ಇರೋಂಥದ್ದು ಫೀಲ್ಡ್ಗೆ ಹೋಗ್ತಾಯಿದ್ದೀವಿ. ಇವಾಗ ನಮ್ಮ ಡಿ ದೇವರಾಜ ಅರಸು ಅರಸುಕಲ್ಲಹಳ್ಳಿ ಹುಟ್ಟೂರು ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಹನಗೋಡು ಮಾರ್ಗವಾಗಿ ಡಿ ದೇವರಾಜ ಅರಸು ಅವರ ಊರು ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು, ಡಿ ದೇವರಾಜ ಅರಸು ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ, ಇವರ ಸ್ವಗ್ರಾಮ ಕಲ್ಲಹಳ್ಳಿಗೆ ಸ್ವಾಗತ. ನಾವು ಅವ್ರ ಮನೆಗೆ ಹೋಗ್ತಿಲ್ಲ, ಅವ್ರ ಊರಿಗೆ ಹೋಗ್ತಾ ಇರೋದು. ಅಲ್ಲಿಂದ ನಾವು ಬೇರೆ ಕಡೆ ಹೋಗೋದಿದೆ. ಸೊ ಆ್ಯಕ್ಚುಲಿ ಇದು ನಮ್ಮ ಡಿ ದೇವರಾಜ ಅರಸು ಅವ್ರದ್ದು ಹುಟ್ಟೂರು. ಪ್ಲಾಂಟೇಶನ್ ಮಾಡಿಸ್ತಾ ಇದ್ವಿ ಪೆಪ್ಪರ್ದು. ಸೊ ಇದು ಪೆಪ್ಪರ್ ಇರುವಂಥದ್ದು ಪನ್ನೀರ್ 4 ತಳಿ. ಇದು ಅಡಿಕೆ ಮರಕ್ಕೆ ಇದನ್ನು ಹಬ್ಬಿಸ್ತಾ ಇರೋಂಥದ್ದು. ನಿಮಗೆ ಅದನ್ನು ಮುಂದೆ ತೋರಿಸ್ತೀನಿ ಹೇಗೆ ಏನು ಅಂತ ಹೇಳ್ತೀನಿ. ಗುಡ್ ಮಾರ್ನಿಂಗ್. ಈಗ ನಾವು ಫೀಲ್ಡಿಗೆ ಬಂದಿದ್ವಿ. ಸೊ ಫೀಲ್ಡಲ್ಲಿ ನಾವಿವತ್ತು ಪೆಪ್ಪರ್ ಫೀಲ್ಡಲ್ಲಿದ್ದೀವಿ. ಇದು ಆ್ಯಕ್ಚುಲಿ ಪ್ಲಾಂಟೇಶನ್ ಆಗಿ 4 ಡೇಸ್ ಆಗಿದೆ. ಪನ್ನೀರ್ 4 ತಳಿ ಬಂದು ಪನ್ನೀರ್ 4. ಸೊ ಅಡಿಕೆ ಪ್ಲಾಂಟೇಶನಿಗೆ ಮಾಡಿರೋಂಥದ್ದು. ಇದು ಇಲ್ಲಿ 800 ಗಿಡನ ಪ್ಲಾಂಟೇಶನ್ ಆಗಿದೆ, ನೋಡ್ತಾ ಇರ್ಬೋದು. ಸೊ 4 ದಿನಕ್ಕೆ ನಿಮಗೆ ತುಂಬ ಚೆನ್ನಾಗಿ ಚಿಗುರು ಬರ್ತಾಯಿದೆ. ಸೊ ನಿಮಗೆ ಅಡಿಕೆ ಮರಕ್ಕೆ ಹಬ್ಬಿಸ್ತಾರೆ ಅಂಥದ್ದು. ಸೊ ಇದು ಅಡಿಕೆ ಬಂದು 5.5 6 ವರ್ಷದ ಅಡಿಕೆ ಫಸ್ಲು ಸ್ಟಾರ್ಟ್ ಆಗಿದೆ. ಇದಕ್ಕೆಲ್ಲ ಪೂರ್ತಿ ಆರ್ಗ್ಯಾನಿಕ್, ನಮ್ಮ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟು ಯೂಸಸ್ ಆಗ್ತಾಯಿದೆ. ಓಕೆ. ಸೊ ಇಲ್ಲಿ ನಿಮಗೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಪ್ಲಾಂಟೇಶನ್ನು ಸಹ ನಾವೇ ಮಾಡಿಕೊಟ್ಟಿರೋಂಥದ್ದು. ಅಂದರೆ ಗಿಡ ತಂದು ನಾವೇ ಗಿಡ ತೊಗೊಬಂದು ಪ್ಲಾಂಟೇಶನ್ ಮಾಡಿ ಕೊಟ್ಟಿರೋಂಥದ್ದು. ಅದಕ್ಕೆ ಬೇರೆ ತಂಡನೇ ಇದೆ. ಅದು ಇದನ್ನು ಮೇಂಟೈನ್ ಮಾಡೋದಕ್ಕೂ ಸಹ ಜನಗಳಿದ್ದಾರೆ. ನಿಮಗೆ 3 ವರ್ಷ ತನಕ ಮೇಂಟೆನೆನ್ಸ್ ಇರುತ್ತೆ. 70 ರೂಪೀಸ್ ನಿಮಗೆ ಖರ್ಚು ಬರುತ್ತೆ. ಅಂದರೆ ಪ್ಲಾಂಟೇಶನ್ದು, ಗಿಡದ್ದು ಮತ್ತು ಅಲ್ಲಿದ್ದು ಮೇಂಟೆನೆನ್ಸ್ದು 3 ವರ್ಷ ತನಕ ಅದಕ್ಕೇನು ಗೊಬ್ಬರ ಏನಿದೆ ಅದೆಲ್ಲ ಸಹ ನಾವೇ ಮೇಂಟೈನ್ ಮಾಡಿಕೊಡುವಂಥದ್ದು. ಯಾರಾದರೂ ನಿಮಗೆ ಪ್ಲಾಂಟೇಶನ್ ಮಾಡಬೇಕು ಅಂತ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಇದನ್ನು ಪ್ರತಿಯೊಂದು ಗಿಡಕ್ಕೂ ಸಹ ಪೆಪ್ಪರ್ ಕೂತಿದೆ. ಅಡಿಕೆಗೆ ಈಗ ಪೆಪ್ಪರಲ್ಲೂ ಸಹ ಒಳ್ಳೆ ಇನ್ಕಮ್ ಇದೆ. ನೀವು ಅಡಿಕೆ ಜೊತೆಗೆ ಪೆಪ್ಪರು ಇತ್ತು ಅಂತಂದರೆ 2 ಇನ್ಕಮ್ ನೀವು ನೋಡ್ಬೋದು, ನೋಡ್ತಿರ್ಬೋದು. ತುಂಬ ಹೈಟೇನು ಹೋಗೋಲ್ಲ. ನಿಮ್ಗೆ ಇದೊಂದು 3 ಅಡಿ 3.5 ಅಡಿಗೆ ಇದನ್ನು ಇದು ಮಾಡಿ ಕಟ್ ಮಾಡ್ತಾರೆ. ಸೊ ನಿಮ್ಗೆ ಅಲ್ಲಿ ಬ್ರಷ್ ಕೊಟ್ಟು ಬ್ರಷ್ ಕಟರ್ ಕೊಟ್ಟು ಇದು ಮಾಡಿ ರೆಡಿ ಮಾಡಿ ಕೊಡುವಂಥದ್ದು. ತುಂಬ ಹೈಟು ಹೋಗೋಲ್ಲ. ಈ ತಳಿನಲ್ಲಿ ಹೈಟ್ ಹೋಗದೇ ಇರೋ ಕಾರಣ ನಿಮಗೆ ಅಡಿಕೆಗೆ ಕರೆಕ್ಟ್ ತಳಿ ಇದೆ, ಪನ್ನೀರ್ 4 ಅಂತೇಳಿ. ಇದನ್ನು ಸಂಪೂರ್ಣ 3 ವರ್ಷ ತನಕ ನಾವೇ ಮೇಂಟೈನ್ ಮಾಡ್ಕೊಡೋದ್ರಿಂದ ನಿಮಗೆ ಗಿಡಗಳು ಇನ್ ಕೇಸ್ ಏನಾದರೂ ಹೋದ್ರೂ ಸಹ ರೀಪ್ಲೇಸ್ಮೆಂಟ್ ಇರುತ್ತೆ. ಅದನ್ನು ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ನಾವೇ. ಹಾಗಾಗಿ ಯಾರಾದರೂ ಇಂಟ್ರೆಸ್ಟೆಡ್ ಇರೋವಂಥವರು, ಪೆಪ್ಪರ್ ಮಾಡಬೇಕು ಅಂತ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ, ಸಿಗೋಣ. ನೆಕ್ಸ್ಟು ಕಂಟಿನ್ಯೂ ಮಾಡೋಣ ವಿಡಿಯೋದಲ್ಲಿ. ಬೇರೆ ಫೀಲ್ಡ್ ಇದೆ, ಅದನ್ನು ಅಲ್ಲಿ ನಮ್ಮ ವಿಚಾರಗಳನ್ನ ತಿಳಿಸ್ತೀನಿ. ನಂಜನಗೂಡು ಹತ್ರ ಉಲ್ಲಳ್ಳಿಗೆ ಬಂದಿದ್ದೀವಿ. ಈಗ ಮುಂದೆ ಒಂದು ಫೀಲ್ಡ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅವರು ವಿಶೇಷವಾಗಿ ಒಬ್ಬರು ಡಾಕ್ಟರ್, ಅವರು 15 ಎಕರೆ ಪ್ಲಾಂಟೇಶನ್ ಮಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇದು ಲ್ಯಾಂಡ್ ಪರ್ಚೇಸ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಲ್ಯಾಂಡ್ ಪರ್ಚೇಸ್ ಮಾಡಿ ಎಷ್ಟು ವರ್ಷ ಆಯಿತು? ಪರ್ಚೇಸ್ ಮಾಡಿ ಅದು 12 ವರ್ಷ ಆಯಿತು. ಓಕೆ. ಅದಕ್ಕೆ ಮುಂಚೆ ಪ್ರೊಫೆಸರ್? ಅದಕ್ಕೂ ಮುಂಚೆ ತೆಂಗಿತ್ತು. ಓಕೆ. ಕಬ್ಬು ಬೆಳೀತಾ ಇದ್ರು. ಹಾಂ. ಸರ್, ನೀವೆಲ್ಲಿ ಡ್ಯೂಟಿ ಮಾಡಿದ್ದೀವಿ ಸರ್ ಪ್ರೊಫೆಸರ್? ನಾನು ಮೊದಲೇ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದಿದ್ದೆ 20 ವರ್ಷ. ಸರ್, ಏನು ಸರ್ವಿಸು ಸರ್? ಗೌರ್ಮೆಂಟ್ ಸರ್ವಿಸಲ್ಲಿ ಸರ್ಜನ್ ಆಗಿದ್ದೆ. ಸರ್ಜನ್. ಓಕೆ. 20 ವರ್ಷಕ್ಕೆ ನಾನು ವಾಲಂಟರಿ ಟ್ರೈನಿಂಗ್ ತಗೊಂಡ್ಬಿಟ್ಟು ಹಾಂ, ಕೇರಳದಲ್ಲಿ 4 ವರ್ಷ 7 ತಿಂಗಳಿದ್ದೆ. ಓಕೆ. ಆಮೇಲೆ ನಾನು ಕೋಲಾರದಲ್ಲಿ ಅವರು ಚೇರ್ಮನ್ ಜಾಲಪ್ಪ, ಹಾಂ, ಅವರು ತುಂಬ ಕರೀಲಿಕ್ಕೆ ಶುರು ಮಾಡಿದ್ರು. ನನಗೆ ಬನ್ನಿ ಬೇಕು ಅಂತ. ಅಲ್ಲಿ ಬಂದು ಇವಾಗ ಮೆಡಿಕಲ್ ಸೂಪರ್ಡೆಂಟ್ ಆ್ಯಂಡ್ ಸರ್ಜನ್ ಸರ್ಜರಿ ಆಗಿ ರಿಟೈರ್ ಆಗಿದ್ದು ನಾನು. ಓಕೆ. ಓಕೆ. ಆಮೇಲೆ 2 ವರ್ಷ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದ್ದೆ. ಓಕೆ. ಆಮೇಲೆ ಒಂದು 6 ವರ್ಷ UAE ಅಲೈನ್ ಅಂತ ಇದೆ. ಓಕೆ. ಓಕೆ. ದುಬೈಗೂ ಅಬುದಾಬಿಗೂ ಬಗ್ಗೆ. ಹಾಂ. ಅಲ್ಲಿ ಒಂದು 6 ವರ್ಷ ಇದ್ದೆ ಓಕೆ. ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಆಗಿ. ಓ, ಸೂಪರ್. ಆಮೇಲೆ ಬಂದಿದ್ದೆ. ಹಾಂ.
ಆಮೇಲೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾ? ಇಲ್ಲ, ಅದಕ್ಕೂ ಮುಂಚೆನೇ ನಾನು ಅಲ್ಲಿದ್ದಾಗಲೇ ಮಗ ನನ್ನ ಮಿಸ್ಸಸ್ಸು ಅವರು ಸೇರಿ ಒಟ್ಟಿಗೆ ತೀರ್ಮಾನ ಮಾಡಿ ನಾನು ತರ್ತೀನಿ. ಓಕೆ ಓಕೆ. ಈಗ ನೀವು ಮಾತ್ರ ಇಲ್ಲಿ ಸೆಟ್ಲ? ನಾನು ಮಾತ್ರ ಇಲ್ಲಿದ್ದೀನಿ ನೋಡ್ಕೊಂಡು. ಹಾಂ. ರಿಟೈರ್ ಆಗಿ ಬೇರೆ ಕೆಲಸ ಇಲ್ಲ ನನಗೆ. ಮತ್ತು ಮಗ ಮತ್ತೆ ಅಮೆರಿಕದಲ್ಲಿ ಇದ್ದಾನೆ ಮಗ. ಹಾಂ ಹಾಂ. ಮಗಳು ಬೆಂಗಳೂರಿದ್ದಾಳೆ, ಮಿಸಸ್ ಬೆಂಗಳೂರಿದ್ದಾರೆ. ಓಕೆ ಓಕೆ. ನಾನು ಈಗ ನನಗೆ ಬೇರೆ ಎಲ್ಲೂ ಆರೋಗ್ಯ ಸರಿ ಹೋಗೋದಿಲ್ಲ. ಇಲ್ಲಿ ವಾತಾವರಣ ಹೊಂದ್ಕೊಬಿಟ್ಟಿದ್ದೀರಾ? ಚೆನ್ನಾಗಿದೆ. ಹೌದು. ಇಲ್ಲ, ನಾಟಿ ತಳಿನೇ ಸಾಕೊಂಡಿದ್ದೀರಾ? ಹೌದು. ನಿಮ್ಮ ಹೆಸರೇನು? ಸರ್, ಯಶವಂತ್ ಅಂತೇಳಿ. ಯಶವಂತ್. ಪೆಪ್ಪರ್ ಪ್ಲಾಂಟೇಶನ್ ಮಾಡ್ತಾಯಿದ್ರು. ಅವರು ಮಾಡ್ತಿರೋ ವಿಧಾನ ಸ್ವಲ್ಪ ಸರಿ ಇರಲಿಲ್ಲ. ಹಂಗಾಗಿ ಯಾವ ರೀತಿ ಪ್ಲಾಂಟೇಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ವಿ. ಮತ್ತು ಯಾವ ರೀತಿ ಹಾಕಬೇಕು, ಸೊ ಯಾವ ಹೈಟಲ್ಲಿರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ಮತ್ತು ಪ್ಲಾಂಟೇಶನ್ ಮಾಡಿ ಅವರಿಗೆ ತಿಳಿಸ್ಕೊಟ್ವಿ. ನೀವು ಈ ಥರ ಹಾಕಬೇಕು ಪೆಪ್ಪರ್ನ, ಈ ಥರ ಹಾಕಿದ್ರೆ ನಿಮಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ, ಮತ್ತು ಯಾವ ಥರ ಫಸಲು ಬರುತ್ತೆ, ಗಿಡ ಸಾಯೋದು ಕಡಿಮೆ ಇರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿನ ಕೊಟ್ವಿ. ತುಂಬ ಖುಷಿಪಟ್ಟರು ಮಾಹಿತಿ ಕೇಳಿ. ಏಕೆಂದರೆ ಅವರು ಲೇಬರ್ಗಳು ಕರೆಕ್ಟಾಗಿ ಅದನ್ನು ಪ್ಲಾಂಟೇಶನ್ ಮಾಡಿರಲಿಲ್ಲ. ಮತ್ತು ಅದನ್ನು ನಾವು ಗಿಡನ ಓಪನ್ ಮಾಡಿ ಯಾವ ರೀತಿ ಹಾಕಬೇಕು, ಸೊ ಆ ಮಣ್ಣಿನಲ್ಲಿ ಅರ್ಧನ ಓಪನ್ ಮಾಡಿ ಮತ್ತು ತುದಿ ಒಂದು ತಾಯಿ ಬೇರು ಅಂತ ಬರುತ್ತೆ, ಅದನ್ನು ಕಟ್ ಮಾಡಿ ಅದನ್ನು ನೆಡಬೇಕು. ಈ ಥರ ಪ್ಲಾಂಟೇಶನ್ ಮಾಡಬೇಕು ಅಂತೇಳಿ ತೋರಿಸ್ಕೊಟ್ವಿ. ಇದು ತೋರಿಸ್ಕೊಟ್ಟಿದ್ದ ವಿಧಾನ. ಹೀಗೆ ಯಾರೇ ಪೇಪರ್ ಹಾಕಿದ್ರೂ ಈ ಥರದಲ್ಲಿ ಮಾಡಿ ಹಾಕಬೇಕು. ಬಟ್ ಇವ್ರಿಗೆ ನಾವು ಹಾಕೋಕ್ಕಿಂತ ಮುಂಚೆ ಇದು 2 ದಿನ ಮುಂಚೆನೇ ಈ ಥರದ್ದು ರೌಂಡಿಂಗ್ ಮಾಡಿಕೊಂಡು ಸ್ವಲ್ಪ ಸುಣ್ಣ ಗಿಣ್ಣ ಹಾಕ್ಕೊಂಡು ಇಟ್ಕೊಂಡಿರಬೇಕು. ಮತ್ತು ಅದನ್ನು ಪ್ಲಾಂಟೇಶನ್ ಮಾಡಬೇಕು. ಇವಾಗ ನಾವು ತೋರಿಸ್ಕೊಟ್ಟಿದ್ರಿಂದ ಡೈರೆಕ್ಟ್ ಹಾಕಿದ್ವಿ. ಮಣ್ಣನ್ನು ರೆಡಿ ಮಾಡ್ಕೊಂಡು ಸುಣ್ಣ ಹಾಕಿ ಮತ್ತು 1-2 ದಿನ ಬಿಟ್ಟು ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇರೆಲ್ಲ ಓಪನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಅವ್ರದ್ದು ಬಾಳೆ ವಿಸಿಟ್ ಇತ್ತು. ಹಂಗೆ ಬಾಳೆ ನೋಡಿಕೊಂಡು, ಸೊ ಇದು ಸ್ವಲ್ಪ ದೊಡ್ಡ ಬಾಳೆ ಇದೆ, ಇನ್ನು ಅದಕ್ಕಿಂತಲೂ ಚಿಕ್ಕ ಬಾಳೆನೂ ಇದೆ. ಈ ಬಾಳೆನಲ್ಲಿ ಹುಳಗಳು ಪ್ರಾಬ್ಲಮ್ ಇತ್ತು, ಸುಳಿ ಹುಳ ತಿಂತಾಯಿತ್ತು. ಅದಕ್ಕೆ ಅವರಿಗೆ ಮೆಡಿಷನ್ನ ಕೊಟ್ಟು ನೀಮ್ ಆಯಿಲ್ ಮತ್ತು ಸ್ಪ್ರೆಡಲ್ಲೆಂಟಿನ ಕೊಟ್ಟು ಅದನ್ನು ಸ್ಪ್ರೇ ಮಾಡಲಿಕ್ಕೆ ಹೇಳಿ. ಮತ್ತು ಇನ್ನೊಂದು ಫ್ಲ್ಯಾಟ್ ಇತ್ತು ಸಣ್ಣ ಬಾಳೆದು, ಅದು ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಗಿತ್ತು, ಅಂದರೆ ಸಾಯ್ತಾಯಿತ್ತು. ಅದಕ್ಕೆ ಏನದು ಪ್ರಾಬ್ಲಮ್ ಇದೆ ಅಂಥೇಳಿ ಅವ್ರಿಗೆ ತಿಳಿಸ್ಕೊಡ್ಬೇಕಿತ್ತು. ಹಾಗಾಗಿ ಅಲ್ಲೋಗಿ ನೋಡಿದ್ವಿ. ಅಲ್ಲಿ ಏನಾಗಿದೆ ಅಂಥೇಳಿ ನೀವೇ ನೋಡಿ ಮುಂದೆ. ಅದನ್ನೆಲ್ಲ ನೋಡಿಕೊಂಡು ಸೊ ಬಂದಮೇಲೆ ಅದರಲ್ಲಿ ನಿಮಗೆ ಬೇರಲ್ಲಿ ಇವಾಗ ನೋಡ್ತಾ ಇದ್ರಲ್ಲ, ಸೊ ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಇರೋಂಥದ್ದು. ಇದು ಫುಲ್ಲು ತಿಂದಾಕ್ಬಿಟ್ಟಿದೆ. ಬೇರುಗಳೆಲ್ಲ ಕಟ್ ಮಾಡಿ ಅದನ್ನು ಫುಲ್ ತಿಂದಿರೋದ್ರಿಂದ ಗಿಡಗಳು ಸಾಯ್ತಾಯಿದೆ. ಅದನ್ನು ಅವರಿಗೆ ತೋರಿಸ್ಕೊಟ್ಟು ಅದಕ್ಕೆ ಏನು ಮಾಡಬೇಕು ಮೆಡಿಷನ್ನು ಅದನ್ನು ಹೇಳಿ, ಮತ್ತು ಅವರು ನೋಡಿದ್ರು ಇದನ್ನೆಲ್ಲ ಹುಳಗಳನ್ನ. ಇದು ಪ್ರಾಬ್ಲಮ್, ಆ್ಯಕ್ಚುಲ್ ಪ್ರಾಬ್ಲಮ್ ಇರೋದು ಇದು. ಯಾರೇ ರೈತರಾದರೂ ಅಷ್ಟೇ, ಬೇರೆ ಅಂದರೂ ಸಾಯ್ತಾಯಿದ್ರೆ ಇದನ್ನು ಕಿತ್ತು ನೋಡಿ ಈ ಥರ. ಸೊ ಎಲ್ಲ ಬಾಳೆ ಎಲ್ಲ ನೋಡಾದಮೇಲೆ ನಾವು ಅವರಿಗೆ ಮೆಡಿಷನ್ನ ಕೊಟ್ವಿ. ಇವಾಗ ಅಲ್ಲಿ ಹೇಳ್ದೇನೆ ಅವನು ದೊಡ್ಡ ಬ್ಯಾಚಿಗೆ ಹುಳ ಇದಾಗಿರೋದ್ರಿಂದ ನೀಮು ಮತ್ತು ಸ್ಪ್ರೆಡಲ್ಲೆಂಟಿನ ರೆಫರ್ ಮಾಡಿದ್ವಿ. ಇವಾಗ ಅದು ಎಲ್ಲ ಪ್ಲ್ಯಾಂಟ್ಗಳಿಗೂ ಸ್ವಲ್ಪ ಬೇರಿನ ಸಮಸ್ಯೆ ಇರೋದ್ರಿಂದ ನಮ್ಮ ಪ್ರೀಮಿಯಮ್ ಮತ್ತು ಗ್ರೋ ಮೈಕ್ರೋನ್ಯೂಟ್ರಿಯೆಂಟ್ ಬರುತ್ತೆ ಗ್ರೋನಲ್ಲಿ. ಪ್ರೀಮಿಯಮ್ನಲ್ಲಿ ಸೊ 50 ಥರದ್ದು ಜೀವಾಣುಗಳಿರೋದ್ರಿಂದ ಸೊ ಮಣ್ಣು ರೆಡಿಯಾಗೋ ಕೆಲಸ ಮಾಡಿಕೊಡುತ್ತೆ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲಿ ಅವರಿಗೆ 6 ಡ್ರಮ್ಮಿಗೆ ಔಷಧಿನ ಕೊಟ್ವಿ. ಅದು 6 ಡ್ರಮ್ ಔಷಧಿ ಕೊಟ್ಟಾದಮೇಲೆ ಸ್ವಲ್ಪ ಅಲ್ಲೇ ಲೆಮನ್ ಟೀ ಮಾಡಿಕೊಟ್ರು. ಅವ್ರ ಹತ್ರ ಕುಡ್ಕೊಂಡು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ತುಂಬ ಖುಷಿಯಾಯಿತು ಇವ್ರನ್ನ ಭೇಟಿ ಮಾಡಿದ್ದು. ತುಂಬ ಎಜುಕೇಟೆಡ್ ಇದ್ದಾರೆ, ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವ್ರಿಗೆ 15 ದಿವಸಕ್ಕೆ ತಿಂಗಳಿಗೆ ಒಂದು ಸಲ ವಿಸಿಟ್ ಕೊಡ್ತಾ ಇರ್ತೀವಿ. ತುಂಬ ಶ್ರಮಜೀವಿ, ಸರ್ಜನ್ನಾಗಿ ಸೇವೆ ಸಲ್ಲಿಸಿದ್ರು ಸಹ ಮಣ್ಣಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಅಂದರೆ ವಾತಾವರಣನ ತುಂಬ ಎಂಜಾಯ್ ಮಾಡ್ತಾರೆ. ಬೆಂಗಳೂರಲ್ಲಿ ಫ್ಯಾಮಿಲಿ ಇದ್ದಾರೆ, ಬಟ್ ಇವರು ಇಲ್ಲೇ ಸೆಟ್ಲಾಗಿದ್ದಾರೆ. ಈ ವಾತಾವರಣ ಅವ್ರಿಗೆ ಇಷ್ಟ ಆಗಿ ಇಲ್ಲೇ ಸೆಟ್ಲಾಗಿದ್ದಾರೆ. ಮತ್ತು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಹೊರಟು ಬಂದಿದ್ದು ನಂಜನಗೂಡು ಹತ್ರಕ್ಕೆ. ನಂಜನಗೂಡು ಹತ್ರ ಇದು ಸೌತೆಕಾಯಿ ಬೆಳೀತಿದ್ದಾರೆ.
ಇಲ್ಲಿ ತರಕಾರಿಗಳು ತುಂಬ ಜಾಸ್ತಿ ಬೆಳೀತಾರೆ. ಹಾಗಾಗಿ ಅಲ್ಲಿ ನಮ್ಮ ಒಬ್ಬ ರೈತರಿದ್ದರು, ಅವ್ರಿಗೆ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬಂದಿದ್ವಿ. ಇದು ಸೌತೆಕಾಯಿ ಆಲ್ರೆಡಿ ಕಟಿಂಗ್ ಆಗ್ತಾಯಿತ್ತು. ಇದಕ್ಕೆ ಇದು ನೆಕ್ಸ್ಟ್ ಅದರ ನಂತರ ನಾವು ರೈತರಿಗೆ ಮಾಹಿತಿ ಕೊಟ್ವಿ, ಅಂದರೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕೊಟ್ವಿ, ಯಾವ ಪ್ರಾಡಕ್ಟ್ ಏನು ಕೆಲಸ ಮಾಡುತ್ತೆ, ಸೊ ಯಾವುದರಿಂದ ಏನೇನು ಕೆಲಸ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಸಿಗೆ ಯಾವ ಮೆಡಿಷನ್ನ ಕೊಡಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಅವರಿಗೆ ನೀಡಿದ್ವಿ. ಸೊ ಅವರು ಖುಷಿಪಟ್ಟರು. ಯಾರು ಈ ಥರ ನಮಗೆ ಗೈಡೆನ್ಸ್ ಕೊಡಲ್ಲ, ಈ ಥರ ಬಂದು ಹೇಳಲ್ಲ, ತುಂಬ ಅನುಕೂಲ ಇದೆ, ಖಂಡಿತವಾಗಿಯೂ ನಾವು ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ ಅಂಥೇಳಿ ರೈತರು ಕಮಿಟ್ಮೆಂಟ್ ತೊಗೊಂಡ್ರು. ಅಂದರೆ ಇವರು ಒಂದು 10-15 ಎಕರೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಬಾಳೆ, ಸೌತೆಕಾಯಿ, ಹೀರೆಕಾಯಿ ಈ ಥರ ತರಕಾರಿಗಳನ್ನ ಬೆಳೀತಾರೆ. ಹಾಗಾಗಿ ಇವ್ರಿಗೆ ಸಂಪೂರ್ಣ ಮಾಹಿತಿನ ಕೊಟ್ಟು ವಿಚಾರಗಳನ್ನ ತಿಳಿಸಿ ಕಂಪ್ನಿ ಬಗ್ಗೆ ಎಲ್ಲ ವಿಚಾರನೂ ಹೇಳಿ ಅವರು ಖುಷಿಪಟ್ಟರು. ಸೊ ಅಂದರೆ ಎಲ್ಲ ಪ್ರಾಡಕ್ಟ್ಗಳು ನಿಮ್ಮ ಒಂದೇ ಕಂಪ್ನಿನಲ್ಲಿ ಸಿಗುತ್ತೆ ಅಂತಂದರೆ ನಮಗೆ ಖುಷಿ ಇದೆ. ಕೆಮಿಕಲ್ ಯೂಸ್ ಮಾಡೋದ್ರ ಬದಲು ನಾವು ಜೈವಿಕ ತಂತ್ರಜ್ಞಾನ ಅಂದರೆ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿಂದ ಹೊರಟ್ವಿ ಮೈಸೂರು ಟು ಮನೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನಷ್ಟು ವ್ಲಾಗ್ಗಳು ಮಾಡಲಿಕ್ಕೆ ನಮಗೆ ಅನುಕೂಲ ಆಗೋ ಥರ ಶೇರ್, ಲೈಕ್, ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ, ಮತ್ತು ನಾವು ನಿಮ್ಮ ಜೊತೆ ಸಿಗೋಣ ನಾಡಿನ ವಿಡಿಯೋಗಳಲ್ಲಿ. ಇಷ್ಟು ಹೇಳ್ತಾ ಎಲ್ರಿಗೂ ನಮಸ್ಕಾರ.